ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಶ್ರೀ ಮಾರಿಕಾಂಬಾ ದೇವಿಯ ಕಳೆದ ಜಾತ್ರೆಗೆ ಸಂಬಂಧಿಸಿ ಜಾತ್ರಾ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಅನುದಾನವೆಂದು ಶಾಸಕ ಭೀಮಣ್ಣನವರ ಮನವಿ ಮೇರೆಗೆ ಯಾವುದೇ ಹಣ ರಾಜ್ಯ ಸರ್ಕಾರದಿಂದ ಬಂದಿಲ್ಲ. ಜಾತ್ರೆಗೆಂದು ಬರಬೇಕಿದ್ದ 5 ಕೋಟಿ ಹಣವೇ ಮಂಗಮಾಯವಾಗಿದೆ. ಬದಲಾಗಿ 3.5 ಕೋಟಿ ರೂಪಾಯಿ ಹಣ ಬಂದಿದೆ ಎಂದು ಕಾಂಗ್ರೆಸ್ಸಿನವರು ಸುಳ್ಳು ಹೇಳುವುದರ ಮೂಲಕ ಕ್ಷೇತ್ರದ ಜನತೆಯ ದಾರಿ ತಪ್ಪಿಸುತ್ತಿದ್ದಾರೆ. ಒಂದು ವೇಳೆ ಜಾತ್ರೆಗೆಂದು ಬಿಡುಗಡೆಯಾದ ವಿಶೇಷ ಅನುದಾನದಲ್ಲಿ ಸಿದ್ದಾಪುರದಲ್ಲಿನ ವಿವಿಧ ಕಾಮಗಾರಿಗಾಗಿ 3 ಕೋಟಿ ರೂಪಾಯಿ ಅನುದಾನ ವ್ಯಯಿಸುತ್ತಾರೆಂದರೆ ಅದು ಹೇಗೆ ಸಾಧ್ಯವಾದೀತು? ಇದು ನಾವೆಲ್ಲರೂ ನಂಬಿರುವ ಶ್ರೀ ಮಾರಿಕಾಂಬಾ ದೇವಿಗೆ ಅಪಚಾರ ಮಾಡಿದಂತಲ್ಲವೇ? ಸಿದ್ದಾಪುರಕ್ಕೆ ಬಂದಿರುವ ಅನುದಾನವೇ ಬೇರೆ. ಕಳೆದ ಜಾತ್ರೆಗೆಂದು 5 ಕೋಟಿ ರೂಪಾಯಿ ವಿಶೇಷ ಅನುದಾನ ತರುವುದರಲ್ಲಿ ಭೀಮಣ್ಣ ನಾಯ್ಕ್ ಸೋತಿದ್ದಾರೆ. ಈಗಲಾದರೂ ಸತ್ಯ ಒಪ್ಪಿಕೊಂಡು ಶ್ರೀ ಮಾರಿಕಾಂಬಾ ದೇವಿಗೆ ತಪ್ಪುಗಾಣಿಕೆ ಅರ್ಪಿಸಬೇಕೆಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದ್ದಾರೆ. ಅವರು ಮಂಗಳವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ ಜಾತ್ರೆಗೆಂದು ಶಾಸಕ ಭೀಮಣ್ಣನವರು 5 ಕೋಟಿ ರು ಕೇಳಿದ್ದರು. ಅದರಲ್ಲಿ 3.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿದೆ ಎಂದು ಕಾಂಗ್ರೆಸ್ಸಿನವರು ಹೇಳಿದ್ದಕ್ಕೆ ಪ್ರತಿಕ್ರಿಯಿಸಿದ ಅವರು, ಕಳೆದ ಜಾತ್ರೆಗೆಂದು ಶಾಸಕ ಭೀಮಣ್ಣನವರು 5 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಎಂದು ಕಾಂಗ್ರೆಸ್ಸಿನವರು ಪತ್ರಿಕಾ ಹೇಳಿಕೆ ನೀಡಿದ್ದರು. ಜಾಹೀರಾತು ಕೊಡುವುದರ ಜೊತೆಗೆ ಫ್ಲೆಕ್ಸ್ಗಳನ್ನು ಹಾಕಿದ್ದರು. ಆದರೆ ಆರ್ಟಿಒ ಮೂಲಕ ಜಾತ್ರಾ ಅನುದಾನ ಬಂದಿಲ್ಲವೆಂಬುದು ಸಾರ್ವಜನಿಕವಾಗಿದೆ. ಜೊತೆಗೆ ನಗರಸಭೆ ಅಧ್ಯಕ್ಷರು ಸಹ ಅನುದಾನ ಬಂದಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ 5 ಕೋಟಿ ರು ಬಂದಿದ್ದೇ ಆದರೆ 3.5 ಕೋಟಿ ರು ಹೊರತಾಗಿ ಉಳಿದ 1.5 ಕೋಟಿ ಯಾರು ತಿಂದರು ಎಂಬ ಪ್ರಶ್ನೆಗೆ ಶಾಸಕರು ಉತ್ತರ ನೀಡಬೇಕು ಎಂದರು. ಇದು ಕಾಂಗ್ರೆಸ್ಸಿನ ಜಿಲ್ಲಾ ಸೋಷಿಯಲ್ ಮೀಡಿಯಾ ವಕ್ತಾರರಾದಂಥ ಪ್ರಸನ್ನ ಶೆಟ್ಟಿಯವರು ಒಂದು ಫೇಸ್ಬುಕ್ ಪೋಸ್ಟನ್ನು ಹಾಕ್ತಾರೆ. ಇದು ನೋಡಿ, ಇದು ನಮ್ಮ ಶಾಸಕರಾದಂತಹ ಭೀಮಣ್ಣ ಅವರು ಮುಖ್ಯಮಂತ್ರಿ ಬರೆದಿರುವಂಥ ಪತ್ರ. ಏನಂತ ಬರೆದಿದೆ ಅಂತಂದರೆ, ಇಲ್ಲಿ ಸಿದ್ದರಾಮಯ್ಯವರ ಸಿಗ್ನೇಚರ್ ಕೂಡ ಇದೆ. ದಕ್ಷಿಣ ಭಾರತದ ಹೆಸರಾಂತ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ವಿಶೇಷ ಅನುದಾನ ನೀಡುವ ಕುರಿತು ಡೇಟ್ ಏನು? 13/12/2023. ಅಂದರೆ ಜಾತ್ರೆ 24ರವರಾಯಿತು. 23 ಡಿಸೆಂಬರು ಅಲ್ಲಿ ಇವರು ಪತ್ರವನ್ನು ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಭಾರತದ ಹೆಸರಾಂತ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಮಾರಿಕಾಂಬಾ ಜಾತ್ರೆಯು ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತಿದ್ದು, ಪ್ರಸ್ತುತವಾಗಿ ಬರುವ ಹೊರ ರಾಜ್ಯದಿಂದ ಬರುವಂತಹ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಿ ದೇವಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಜಾತ್ರೆಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಸರ್ಕಾರದಿಂದ ವಿಶೇಷವಾಗಿ 5 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲು ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನ ನೀಡಲು ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ ಅಂತ ಹೇಳಿ ಸನ್ಮಾನ್ಯ ಶಾಸಕರಾದಂತಹ ಭೀಮಣ್ಣ ನಾಯ್ಕರವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇದನ್ನು ಮುಖ್ಯಮಂತ್ರಿಗಳು ಪುರಸ್ಕಾರ ಮಾಡಿ ಹಣ ಬಿಡುಗಡೆ ಮಾಡುವಂತೆ ಆದೇಶವನ್ನು ಕೂಡ ಕೊಡ್ತಾರೆ. ಮುಖ್ಯಮಂತ್ರಿಯವರ ಸಹಿ ಕೂಡ ಇದರ ಮೇಲಿದೆ. ಪ್ರಸನ್ನ ಶೆಟ್ಟಿಯವರು ಕೂಡ ಇದನ್ನು ಹಾಕಿದ್ದಾರೆ. ಅವರು ಹಾಕಿರೋದೇನೆ ಸೇಮು 5 ಕೋಟಿ ರೂಪಾಯಿನ ಮುಖ್ಯಮಂತ್ರಿಯವರು ಕೊಡಲಿಕ್ಕೆ ಆದೇಶ ಮಾಡಿದ್ದಾರೆ ಅಂತೇಳಿ. ಯಾವುದು ಡೇಟು? ಫೆಬ್ರವರಿ 22. ಮಾರ್ಚಲ್ಲಿ ಜಾತ್ರೆ ಆಗಿದೆ, ಹೌದಲ್ವಾ? ಆಯಿತು. ಇವರು ಏನು ಹೇಳಿದ್ದಾರೆ ಅಂದರೆ, ಅಷ್ಟು ಆದ ನಂತರ ಅಲ್ಲಿಗೆ ನಿಂತಿಲ್ಲ. ಎಲ್ಲರೂ ಕೂಡ ಎಲ್ಲ ಪತ್ರಿಕೆಯಲ್ಲಿ ಸುದ್ದಿ ಆಗುತ್ತೆ. ಇದು ಜನಮಾಧ್ಯಮ ಪತ್ರಿಕೆಯ ಸುದ್ದಿ, ಇದು ಲೋಕಧ್ವನಿ ಪತ್ರಿಕೆಯ ಸುದ್ದಿ, ಎಲ್ಲರೂ ಕೂಡ ಸುದ್ದಿ ಆಗ್ತದೆ. ಈ ಥರ 5 ಕೋಟಿ ರೂಪಾಯಿ ಬಂದಿದೆ, 5 ಕೋಟಿ ರೂಪಾಯಿ ಬಂದಿದೆ ಅಂತ ಇವರೇನು ಜಾಹೀರಾತು ಕೊಡ್ತಾರೆ. ಶಾಸಕರಿಗೆ ಶುಭಾಶಯಗಳು, 5 ಕೋಟಿ ರೂಪಾಯಿನ ತಾವು ಟೆನ್ಷನ್ ಮಾಡಿಸ್ಕೊಂಡಿದ್ದೀವಿ ಅಂತೆಲ್ಲ ಯಾರು ಜಾಹೀರಾತು ಹಾಕ್ತಾರೆ. ಫ್ಲೆಕ್ಸ್ ಎಲ್ಲ ಹಾಕೊಂಡು ನನ್ನ ನೆನಪಿದೆ. ಭಾಳಷ್ಟು ಪ್ರಚಾರವನ್ನು ಮಾಡ್ತಾರೆ. ಸಂತೋಷ, ಮಾಡಿ. 5 ಕೋಟಿ ಬಂದಿದ್ದರೆ ಮಾಡಿ. ಆಮೇಲೆ ಸ್ವಲ್ಪ ದಿವಸ ನಂತರ ಯಾರೋ ಒಬ್ಬರು RTL ಹಾಕಿದಾಗ ಅದೇನೋ ಬಂದಿಲ್ಲ, 3.5 ಕೋಟಿ ಬಂದಿದೆ ಅಂದೇನೋ ಅವ್ರು ಹೇಳಿದ್ದು ನೆನಪಿದೆ. ಆಯಿತು. ಅಷ್ಟಾದ ನಂತರ ನಾನು ಅದನ್ನು ಮನೆಗೆ ಬರೆಯುತ್ತೇನೆ. ಯಾಕೆಂದರೆ ನಗರಸಭಾ ಅಧ್ಯಕ್ಷರು ಕೊನೆಯ ಭಾಷಣದಲ್ಲಿ ಹೇಳ್ತಾರೆ,
ಶಿರಸಿಗೆ ಜಾತ್ರೆಗೆ ಅಂತೇಳಿ ಅಥವಾ ಜಾತ್ರೆಗೆ ವಿಶೇಷ ಅನುದಾನ ಅಂತ ಯಾವುದೂ ಬಂದಿಲ್ಲ ಅಂತ ಹೇಳ್ತಾರೆ. ನಂಗೆ ಆಘಾತ ಆಗ್ತದೆ. 5 ಕೋಟಿ ರೂಪಾಯಿ ಬಂದಿದೆ ಅಂತೆಲ್ಲ ಇವರು ಪೇಪರೆಲ್ಲ ಹಾಕಿ 1 ರೂಪಾಯಿ ಬಂದಿಲ್ಲ ಅಂತಂದ್ರೆ ಹೆಂಗೆ ಇದು ಅಂತೇಳಿ ನಾನು ಕೇಳ್ತೇನೆ. 5 ಕೋಟಿ ರೂಪಾಯಿ ಬಂದಿಲ್ಲ, ನೀವು ತಪ್ಪೋದು, ದೇವ್ರ ವಿಷಯದಲ್ಲಿ ತಾವು ಸುಳ್ಳು ಹೇಳಬಾರ್ದು, ತಾವು ಕ್ಷಮೆ ಕೇಳಬೇಕು ಅಥವಾ ದೇವರನ್ನು ಪ್ರಾಯಶ್ಚಿತ್ತ ಹಾಕಬೇಕು. ಕ್ಷಮೆ ನನಗಲ್ಲ, ದೇವರಿಗೆ ಕ್ಷಮೆ ಕೇಳಬೇಕು. ಇವರು ಏನು ಮಾಡ್ತಾರೆ, ಬಂದು ಇಲ್ಲ 5 ಕೋಟಿ ರೂಪಾಯಿ ಬಂದಿಲ್ಲ, 3.5 ಕೋಟಿ ರೂಪಾಯಿ ಬಂತು ಅಂತ ಹೇಳ್ತಾರೆ. ಹೌದಾ ಸ್ವಾಮಿ? ಸಿ ಎಂ ಕೊಟ್ಟಿದ್ದು 5 ಕೋಟಿ, 1.5 ಕೋಟಿ ಯಾರು ತಿಂದರು? ನೀವು ತಿಂದ್ರಾ 1.5 ಕೋಟಿನ? ಎಲ್ಲೋಯ್ತು 1.5 ಕೋಟಿ? ಸಿ ಎಂ 5 ಕೋಟಿ ಕೊಟ್ಟಿದ್ದಾರೆ ಅಂದರೆ ನೀವೇ ಹಾಕ್ತೀರಿ. 5 ಕೋಟಿ ರೂಪಾಯಿ ಸಿ ಎಂ ನಿರ್ದೇಶನ ಮಾಡಿದ್ದಾರೆ ಅಂತಂದರೆ ನಗರಸಭೆ ಬಂದಿಲ್ಲ, ಬೇರೆ ಹೆಂಗೆ ತಗೊಂಡ್ರಾ? ಈಗ ನಗರಸಭೆ ಬಿಟ್ಟು ಮತ್ತೆ ಯಾವುದಾದ್ರೂ ನೀವು ಜಿಲ್ಲಾ ಪಂಚಾಯತಿಗೋ ಅಥವಾ ನಿಮ್ಮ ವಿಶೇಷ ಅನುದಾನ ಮಧ್ಯಾಹ್ನ ಹೆಡ್ಡಲ್ಲಿ ತೆಗೆದುಕೊಂಡು ಅದು ಉಪಯೋಗಿಸ್ಬಿಟ್ರಾ? ನಾವು ಕೇಳಬೇಕಲ್ಲ, ಏನಾಯಿತು 5 ಕೋಟಿ ರೂಪಾಯಿ ತಿಂದ್ಬಿಟ್ರಾ ಅಂತ ಕೇಳ್ತಾ ಇದ್ದೇನೆ. ದೇವ್ರ ದುಡ್ಡದು, ನಮ್ಮ ದುಡ್ಡು, ಮಾರಿಕಾಂಬಾ ದೇವಿ ಜಾತ್ರೆ ಕೊಟ್ಟಿದ್ದ ದುಡ್ಡು ತಿಂದ್ರಾ? ಎಲ್ಲೋಯ್ತು ಅನ್ನೋದನ್ನು ಈ ಮೂಲಕ ನಾನು ಶಾಸಕರಿಗೆ ನೇರವಾಗಿ ಕೇಳ್ತೇನೆ. ಏನಾಯಿತು ಅಂದರೆ ಶಾಸಕರಿಗೆ ಕೇಳ್ತೇನೆ, ಏನಾಯಿತು ಉತ್ತರ ಕೇಳಿ. ಸರಿ, ಮೊನ್ನೆ ಪ್ರದೀಪ್ ಶೆಟ್ಟಿ ಹೇಳ್ತೇನೆ ಅಂತ ಪಟ್ಟಾಪಲ್ಲಿ ಸಮಿತಿ ರಚನೆ ಮಾಡಿಸ್ತೇನೆ. ಹೌದಾ? ಆ ಸಮಿತಿ ರಚನೆ ಮಾಡೋ ಬದಲಿಗೆ ತೆರವು ಕೊಡೋದಕ್ಕೆ SIT ಮಾಡಿಸಿದ್ದಾರೆ. ಯಾರು ಪಾಪ ಅರಣ್ಯ ಅಧಿಕಾರಿ ಮಾಡೋದವರಿಗೆ ನೋಡಿ ಹೆಂಗಿದೆ ರೂಲ್ಸ್ ಅಂದರೆ 1 ಎಕರೆ 2 ಎಕರೆ ಮಾಡಿದವನಿಗೆ ಅವರು GPS ಆದರೆ ಬಿಡ್ತಾರೆ, GPS ಆಗಿಲ್ಲ ತೆಗಿತಾರೆ, GPS ಆದರೆ ಬಿಡ್ತಾರೆ. 3 ಎಕರೆ ಮೇಲೆ ಆದರೆ ತೆರವುಗೊಳಿಸ್ತಾರೆ. ಸಿದ್ದಾಪುರದಲ್ಲಿ ದಿನಕ್ಕೊಬ್ಬರು ನೋಟಿಸ್ ಬರ್ತಾ ಇದೆ. 3 ಎಕರೆ 17 ಗುಂಟೆ ಹೋಗಿದೆ, ಪಾಪ ಮನೆ ಜಮೀನಲ್ಲೇ ಇದೆ. ಆ 3 ಎಕರೆ 17 ಗುಂಟೆ ತೆಗಿತಾರೆ. ಅಂದರೆ 3 ಎಕರೆ ಇಟ್ಟು 17 ಗುಂಟೆ ತೆಗಿಬೇಕಲ್ವಾ? ಹಂಗಲ್ಲ, ಅವ್ನಿಗೆ 1 ಗುಂಟೆ ಕೊಡಲ್ಲ. ಅವನಿಗೆ ಹೋಗ್ಬೇಕು, ಅವನು 60 ವರ್ಷದಿಂದ ಇದ್ದಾನೆ. ಹೆಂಗಿದೆ ಇದು? 60 ವರ್ಷದಿಂದ ಇದ್ದಂಥ ವ್ಯಕ್ತಿ ಅವನ ಮನೆ ಕಟ್ಕೊಂಡು ಆಸೆ ಆದ ಮನೆ ನಂಬ ಇದೆ, ಬಾಕಿ ಅನ್ನೋದು ಇದೆ. ಅವನ ಅವನು ಪ್ರತಿಯೊಂದು ಮೂಳೆ ಮಾಡ್ತಾರೆ, ದಾಖಲೆ ಇದೆ, ಎಲ್ಲೂ ಇದೆ. ಒಬ್ಬ ರೈತ 60 ವರ್ಷದಿಂದ ಏನೇನು ಬೇಕೋ ಅದು ಎಲ್ಲದೂ ಇರುತ್ತೆ. ಹೌದಾ? ಅವನು ಪಾಕಿಸ್ತಾನದಿಂದ ಬಂದವನ, ಏನು ಬಾಂಗ್ಲಾದೇಶದಿಂದ ಬಂದವನ? ಇಲ್ಲ, ಎಲ್ಲ ಇದ್ರೂ ಅವ್ನು 3 ಗಂಟೆ ತೆಗಿಬೇಕು. ದಿನಕ್ಕೆ ನೋಟಿಸ್ ಬರ್ತಾ ಇದೆ. ಮೊನ್ನೆ ಶಾಸಕರು ಸಿದ್ದಾಪುರಕ್ಕೆ ಹೋಗಿದ್ದು, ನಾವು ಹೋಗಿ ಬಂದೆ. ಆ AC ಅಂತ ಇವ್ರು ಮುಂದೆನೇ ಆವಾಜ್ ಆಗ್ತಾರೆ, ಏನ್ರಿ ನಮ್ಮ ರೂಲ್ಸ್ ಇದೆ ನೋಡ್ರಿ ಅಂತ. ಇವ್ರು ಗಟ್ಟಿ ಹೇಳ್ಬೇಕಲ್ಲ, ರೂಲ್ಸ್ ಇಡೀ ನೀವು, ನಾನು ಮಾತಾಡ್ತೇನೆ, ನಾನು ಹೋಗಿ ಇಶ್ಯೂ ಕಂಡು ಮಾತಾಡಿಕೊಂಡು ಅದೇನೋ ರೂಲ್ಸ್ ಹೆಂಗೆ ಮಾಡ್ಸ್ಕೊಂಡು ಬರ್ತೇನೆ, ಅಲ್ಲಿ ತನಕ ಯಾರು ಮುಗಿಬೇಡಿ ಒಂದು ಮಾತಿಲ್ಲ. ಫಸ್ಟು ಹೇಳ್ಬಿಟ್ಟು ಯಾಕೆ ಈಗ ತೊಂದರೆ ಕೊಡ್ತೀರ ಅಂತ ಕೂಗಾಡೋದು. ಒಂದು ಯಾವ ರೂಲ್ಸ್ ಹೇಳಿಲ್ವಾ? ಇವರು ಎಷ್ಟು ಅವ್ರ ಮುಂದೆ ಧೈರ್ಯವನ್ನು ನಿಂತ್ಕೊಂಡು ನಮಗೆ ಬೇಜಾರಾಗೋದು. ಇವರೇ ಕ್ಷಮೆ ಕೇಳ್ತಾರಲ್ಲ, ಅಮ್ಮ ನಾವು ರೈತರು ಅತಿಕ್ರಮಣ ತಪ್ಪಾಯ್ತಮ್ಮ, ಇವರೇ ಕ್ಷಮೆ ಕೇಳ್ತಾರಲ್ಲ ಅಂತ ಅನ್ಸ್ಬಿಡ್ತು. ಇವ್ರು ನಿಂತು ಒಂದು ಮಾತಿಲ್ಲ. ಇವ್ರ ಮುಂದೆ ಶಾಸಕರು, ಇವ್ರ ಮುಂದೆ ಅವ್ರು ದಬಾಯಿಸ್ತಾರೆ ಅಧಿಕಾರಿಗಳು. ಈಗ ಹೆಂಗಾಗೋದಿದೆ ಅಂದರೆ ನಮ್ಮ ಶಾಸಕರಿಗೆ ಒಬ್ಬ ಈ ಫಾರೆಸ್ಟ್ ಗಾರ್ಡ್ ಕೂಡ ಇರ್ತಾ ಇಲ್ಲ, ಹಂಗಾಗುತ್ತೆ. ಫಾರೆಸ್ಟ್ ಗಾರ್ಡ್ ಕೂಡ ಇರಲ್ಲ ಕ್ಷೇತ್ರದಲ್ಲಿ. ಈ ಒಂದು ದಬಾಯಿಸಿ ನಾನು ಹೋಗ್ತೇವೆ, ಆಯ್ತಪ್ಪ ನಾನು ಕೇಳ್ತೇನೆ ಶಾಸಕರಿಗೆ. ಮೊನ್ನೆ ಅವ್ರು ಹೇಳಿದ್ರು, ನೀವು BJP ಅವರೆಲ್ಲ ನೀವು ಇದ್ರ ಲಾಭ ತಗೊಳ್ಳೋಕ್ಕೆ ಪ್ರತಿಭಟನೆ ಮಾಡಿದ್ದೀರಾ ಅಂತ. ಆಯ್ತು ಸ್ವಾಮಿ, ನೀವು ಯಾರು ಮಾತಾಡೋಣ, ನಾವೇನು ಮಾತಾಡಬೇಕಲ್ವಾ? ಆಯ್ತು ಮಾತಾಡೋಣ. ನೀವು ನಮ್ಮ ಬಳಿಯ ಬದಲಿಗೆ ಬನ್ನಿ, ಎಲ್ಲರೂ ಸೇರಿ ಹೋಗೋಣ. ಇಶ್ಯೂ ಕಂಡಿರೋ ಒಂದು ಎಲ್ಲ ಪಕ್ಷ ನೀವು ಹೋಗೋಣ, ಇಶ್ಯೂ ಕಂಡ್ರೆ ಅರ್ಥ ಮಾಡ್ಸೋಣ. ಇದು ಬೀದರ್ ಅಲ್ಲ, ಹುಬ್ಳಿ ಅಲ್ಲ, ತಿಳಿಸಿ ಅರ್ಥ ಮಾಡ್ಸೋಣ. ಅವರು ಒಂದು ದಿವಸ ಈಗ ಇಷ್ಟು ಬುಕ್ಸ್ ಮಾತಾಡ್ತಾರಲ್ಲ ಇವರು, ಇಶ್ಯೂ ಕಂಡ್ರೆ 1 ದಿವಸ ತಿಳಿಸಿ ಬಂದ್ರ 2.5 ವರ್ಷ ನಾವು ಕೊಡೋ ಟ್ಯಾಕ್ಸಿಂದನೇ ಅವ್ರು ಸ್ಯಾಲರಿ ಬರ್ತಾ ಇದೆ. ಹೌದಲ್ಲ? ನಮ್ಮ ದುಡ್ಡಿಂದ ಅವರು ಬದುಕ್ತಾ ಇದ್ದಾರೆ. ಅಂಥ ವ್ಯಕ್ತಿ ಈ 2.5 ವರ್ಷದಲ್ಲಿ 1 ದಿವಸ ನಮ್ಮ CC ಕ್ಷೇತ್ರಕ್ಕೆ ಬಂದ್ರ ದಿವ್ಸಕ್ಕೆ ರೂಲ್ಸ್ ಮಾಡ್ತಾರೆ. CC ನೋಡಿದಾರೆ ಅವರು, ಬಂದು ಹೇಳ್ಬೇಕಲ್ಲ, ಅದು ಏನೊಂದು ಇಲ್ಲಿ ಸಮಸ್ಯೆ ನೋಡ್ಬೇಕಲ್ಲ. ನಮ್ಮ ಹಣೆ ಬರಕ್ಕೆ ನಾವು ಹೊರಗಡೆ ಬಂದರೆ ಫಾರೆಸ್ಟ್, ನಾವೆಲ್ಲ ಹೋಗ್ಬೇಕು. ನೀವು ಎಲ್ಲ ಕಡೆಯೂ ನೀವು ತೆರವು ಮಾಡ್ತಾನೆ ಅಂತಂದರೆ, ಈಗ ಸಿದ್ದಾಪುರ 15-20 ಜನ ನೋಟಿಸ್ ಬಂದಿದೆ, ಅವರೆಲ್ಲ ಆತಂಕದಲ್ಲಿ ಬಂದಿದ್ದಾರೆ. 1 ವಾರ ಟೈಮ್ ಕೊಟ್ಟಿದ್ದಾರೆ, 1 ವಾರಕ್ಕೆ ನೀವು ತೆಗಿತೇವೆ ಅಂತ. ಎಲ್ಲ ಹೋಗ್ಬಿಟ್ಟಿದೆ. ಒಂದು ಕಡೆ ನೋಡಿದ್ರೆ ಆ ಬೇಡ್ತಿ ಅವಿನಾಶಿ, ಬೇಡ್ತಿ ವರದ ಆ ಟೆನ್ಷನ್. ಒಂದು ಕಡೆ ನೋಡಿದ್ರೆ ಎಲೆ ಚುಕ್ಕಿ ರೋಗ, ಆ ಎಲೆ ಚುಕ್ಕಿ ರೋಗ ಒಂದು ಮರ ಹೋಗ್ತಾ ಇದೆ. ಆಮೇಲೆ 70% ಅಡಿಕೆ ಬೆಳೆ ಇಲ್ಲ. ಇಲ್ಲಿ ನೋಡಿದ್ರೆ ದಿನಕ್ಕೊಂದು ಬಂದು ಮರ ಕಡ್ದಾಗ್ತಾರೆ. ಅಲ್ಲ, ಅದೇ ಕ್ಯಾಲ್ಗಿ ಫಾರೆಸ್ಟ್. ಇವ್ರು ಹೋಗಿ ಬಂದಮೇಲೆ ಹೇಳಿ ಬಂದಮೇಲೆ ನೆಕ್ಸ್ಟ್ ಡೇ 14 ಜನ ಅದೇ ಬೆಳಿಗ್ಗೆ ಪೊಲೀಸ್ ನೋಟಿಸ್ ಕೊಡ್ತಾನೆ. ಸೇಮ್ ಪಂಚಾಯತ್ ಆಗನೆ ನಿಮ್ಮ ಮೇಲೆ ಒಂದು ಸ್ವಲ್ಪ ಭಯ ಇದ್ದರೆ ಆ ಫಾರೆಸ್ಟ್ ನೋಟಿಸ್ ಕೊಡ್ತೀನಿ.
ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಾತನ್ನು ಶಾಸಕರ ಮಾತನ್ನು ಗಾಳಿ ಕೂಡ ಕೇಳ್ತಾ ಇಲ್ಲ, ನಾಚಿಕೆ ಆಗುತ್ತೆ, ನೆನ್ಸ್ಕೊಂಡು ಮೈ ಹೋಗಿರ್ತದೆ. 14 ಜನ ನೋಟ್ಸ್ ಹೋಗಿದೆ ಪಾಪ, ದಿನ ಕಣ್ಣು ನೀರಾಗ್ತದೆ. ನಿನ್ನೆ ಒಬ್ರು ಹೇಳ್ತಾ ಇದ್ದಾರೆ, ನಮ್ಮ ಸೇರ್ಸ್ ನಮ್ಮ ಸಾಯಿಸ್ಬಿಡಿ. ಆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾವು ರೈತರು ತೊಂದರೆ ಆಗ್ಬೋದು ಅಂತ ಮಾಡ್ತಾರೆ. ಏನು ಹರಾಜು ಕಟ್ ಮಾಡ್ತೀರಾ ರೈತರನ್ನ? ಏನು ತೊಂದರೆ ಆಗ್ಬೋದು ಮಾಡೋದೇನು? ನೀವು 3 ಎಕರೆ 17 ಗುಂಟೆ ಇದ್ದವನ್ನು ತೆಗೆದು ಮನೆ ಸಮೇತ ಆಚೆ ಆಗ್ತೀರಿ ಅಂತಂದರೆ ಹೆಂಗೆ ಮಾಡ್ತೀರಾ? ನೀವು ಅವರಿಗೆ ಸಮಸ್ಯೆ ಆಗೋದ ಆಮೇಲೆ ನೋಡುವ ಆಚೆ ಬೋಸ್ತೀರಾ? ಈ ಪಾತ್ರೆಗಳು ಎಲ್ಲ ತೆಗೆದು ನೀಟಾಗಿ ತೆಗೆದು ಬ್ಯಾಗ್ ತುಂಬ ಆಚೆ ಇರ್ತೀರಾ? ಏನು ಮಾತಾಡ್ತಾ ಇದ್ದೀರಿ? ಹಾಂ, ಅದ್ರ ಬಗ್ಗೆ ಏನೂ ನೀವು ಮಾತಿಲ್ಲ. ಬೇಡಿಕೆ ಅಗ್ನಾಶನಿ ಶಾಸಕರಿದ್ದ ವೇದಿಕೆಯಲ್ಲೇ ಬಂಗಾಳ ವೈದ್ಯರು ಶಾಸಕರ ವೇದಿಕೆಯಲ್ಲೇ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಆ ಬೇಡಿಕೆ ಹೊರ ನದಿ ಜೋಡಣೆ ಆಗಿ ಆಗ್ತದೆ ಅಂತ ಹೇಳ್ತಾರೆ. ಗಟ್ಟಿ ಪ್ರತಿಭಟನೆ ಮಾಡಲ್ಲ, ನೀವು ಹೇಳ್ಬೇಕಲ್ಲ, ಹಾಗೆ ಮಾಡಿ ಬರೋ ಸಾಧ್ಯ ನಾವು ಬಿಡೋದಿಲ್ಲ ಅಂತ ಹೇಳ್ಬೇಕಲ್ಲ. ನೋಡಿ ಆ ಸೈನ್ ನೋಡಿ ಕಲ್ತ್ಕೊಳ್ಳಿ. ಹೇಳಿದ್ರು ಸೈನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೇನೆ ಅಂದರು. ಹ್ಯಾಟ್ಸ್ ಆಫ್. ಆತ ಧೈರ್ಯ ತಂದ್ಕೋಬೇಕ್ರಿ ಮಾತಾಡ್ಬೇಕಂದ್ರೆ. ನೀವು ಇಲ್ಲಿ ಮಾತ್ರ ಜೋಗರ ಮಾಡೋದು, ಅಲ್ಲೋ ಹಿಂಗೆ ಬುದ್ಧಿ ಹೋಗ್ಬಿಡೋದು. ಹಂಗೆ ಮಾಡ್ರಾಗ್ತದೆಯಾ? ಮಂತ್ರಿ ಮುಂದೆ ಧೈರ್ಯ ಮಾತಾಡಬೇಕು. ನಮ್ಮ ಹಕ್ಕು, ನಾವು ತೆರಿಗೆ ದುಡ್ಡಿಂದ ಮಂತ್ರಿಗಳು ಸಂಬಳ ಹೋಗ್ತಾ ಇದೆ. ಪದೇ ಬೇಡ್ಕೊಳ್ತಾರೆ ಶಾಸಕರು, ಸತ್ಯಾಗ್ರಹ ಮಾಡ್ತಾರೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಇವರು ಒಂದು ಮಗು ಕಾಪಾಡಿದ್ದಾರೆ, ಒಂದು ವೆಂಟಿಲೇಟರ್ ಇಲ್ಲ ಅಂತೇಳಿ ಸಿರ್ಸಿ ಆಸ್ಪತ್ರೆಗೆ 1.5 ವರ್ಷ ಆಯಿತು. 2024ರಲ್ಲಿ ಪ್ರಸ್ತಾವನೆ ಹೋಗಿದೆ. ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಹೌದಾ, ಯಾವ ವೈದ್ಯರು ಬೇಕು ಅಂತ. ಇವತ್ತಿನ ವರೆಗೆ ಮಾಡಿಲ್ಲ. ಎಷ್ಟು ಸಲ ಹೇಳಬೇಕು ನಿಮಗೆ? ಯಾಕೆ ಮಾಡ್ತಾ ಇಲ್ಲ? ಈಗ ಮಾಡಿದ ಹಿಂದಿನ ಸರ್ಕಾರಕ್ಕೆ ಕ್ರೆಡಿಟ್ ಬರ್ತದೆ ಅಂತ. ಒಬ್ಬ ಮನುಷ್ಯತ್ವ ಇರುವಂತಹ ವ್ಯಕ್ತಿ ಆದ ನೀವು ಈ ಥರ ಮಾಡ್ತೀರಾ? ಮಾನವೀಯತೆ ಈ ಥರ ಮಾಡ್ತೀರಾ? ವೆಂಟಿಲೇಟರ್ ಎಷ್ಟು ಬಡವರು ಸಫರ್ ಆಗ್ತಾ ಇದೆ ಗೊತ್ತಾ? MRI ಮಷೀನಿಂದ ದುಡ್ಡು ಕೊಡೋಕೆ ಆಗದೆ, ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕೆ ಆಗದೆ ಎಷ್ಟು ಕಾಯ್ತಾ ಇದ್ದಾರೆ ಗೊತ್ತಾ? ಇವ್ರು ಬಾಯಿ ಹೇಳ್ತಾರೆ, ಇವ್ರ ಮಗನ ಹೆಂಗೆ ಕಳ್ಕೊಂಡು ಕಣ ನೀರಾಕಲ್ಲ, ನನಗೆ ಕರ್ಕೊಂಬಂದೆ. ನನ್ನ ಒಂದು ವೆಂಟಿಲೇಟರ್ ಇಲ್ಲ ಅನ್ನೋ ಸಮಯದಿಂದ ನಾನು ತುಂಬ ಜನ ಲಕ್ಷಾಂತರ ಕಳ್ಕೊಂಡು ನನ್ನ ಮಗನ ಕಳ್ಕೊಂಡಿದ್ದಾರೆ. ಆಸ್ಪತ್ರೆ ವೆಂಟಿಲೇಟರ್ ಇದೆ, ಸರ್ಕಾರಿ ಆಸ್ಪತ್ರೆ ವೆಂಟಿಲೇಟರ್ ಮಗ ಬರ್ತಾ ಇದೆ ಅಂತ ಕಣ್ಣು ನೀರಾಕಿದ್ದಾರೆ. ಇವ್ರು ಬಾಯಿ ಹೇಳ್ತಾರೆ ಏನಾಗಿದೆ. ಇಷ್ಟು ಸಲ ಕೇಳ್ಕೊಂಡು ಒಂದು ಮಾತಾಡ್ತಾರೆ, 30 ಕೋಟಿ ರೂಪಾಯಿ ಎಕ್ವಿಪ್ಮೆಂಟ್ಸ್ ಎಲ್ಲ ತೆಗೆದಾಗ 5 ಕೋಟಿ ರೂಪಾಯಿ ಮಾಡಿಟ್ಟು ಎಷ್ಟು ಸಲ ಕೇಳಬೇಕು ನಾವು? ಎಷ್ಟು ಮಾಧ್ಯಮದ ಎಷ್ಟು ವರದಿ ಮಾಡ್ತೀವಿ? ಯಾರಾದ್ರೂ ಒಂದು ಹೇಳಿದ 30 ಕೋಟಿ ರೂಪಾಯಿ ಎಕ್ವಿಪ್ಮೆಂಟ್ಸ್ ಯಾಕೆ 5 ಕೋಟಿ ರೂಪಾಯಿ ಆಯಿತು ಅಂತ ಹೇಳಿದ? ಜಿಲ್ಲಾಸ್ಪತ್ರೆ ಮಾಡ್ತಾರೆ ಮಾಡಿದ್ರ ಕೋರ್ಟ್ ಪ್ರಸ್ತಾವನೆ 1.5 ವರ್ಷ ಆಯಿತು. ಏನು ಆ ಎಕ್ವಿಪ್ಮೆಂಟ್ಸಿಗೆ ಇದಕ್ಕೆ ಏನಾದ್ರು ಮಾಡಿದ್ರ? ಆ ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ. ಬಿಲ್ಡಿಂಗ್ ರೆಡಿ 80% ವರ್ಕ್ ಮುಗಿದ ತಕ್ಷಣವೇ ಎಲ್ಲ ವೈದ್ಯಾಧಿಕಾರಿ ವೈದ್ಯರ ನೇಮಕಾತಿ ಆಗಬೇಕು, ಎಕ್ವಿಪ್ಮೆಂಟ್ ಟೆಂಡರ್ ಆಗಬೇಕು. ಇದು ಒಂದರ ಮಾಡ್ತಾ ಇದ್ದೀರಾ? ನಿಮಗೆ ಜನಪ್ರತಿನಿಧಿಯಾಗಿ ಬಡವರ ಬಗ್ಗೆ ಕಾಳಜಿ ಹೋದಾಗಿದೆ ಆ ಆಸ್ಪತ್ರೆ ಮಾಡ್ತಿರ್ಬೋದು. ಇದು ರಾಜಕೀಯ ಮಾಡ್ತಿರಲಿಲ್ಲ. ಇಲೆಕ್ಷನ್ಗೆ 6 ತಿಂಗಳು ಮುಂಚೆ ಮಾಡೋಣ, ಈಗ ಮಾಡಿ ಮರ್ತೋಗುತ್ತೆ ಅನ್ನೋಂಥ ಒಂದು ಕ್ಷುಲ್ಲಕ ಬುದ್ಧಿಯಿಂದ ನೀವು ಈ ರೀತಿ ಮಾಡ್ತಾ ಇದ್ದೀರಿ. ಈ ಮೂಲಕ ನಾನು ಬೇಡ್ಕೊಳ್ತಾ ಇದ್ದೇನೆ, ಈ ರೀತಿ ಆಸ್ಪತ್ರೆ ವಿಚಾರದಲ್ಲಿ, ದೇವ್ರ ವಿಚಾರದಲ್ಲಿ ರಾಜಕೀಯ ಮಾಡಬೇಕು. ಮಾರಿಕಾಂಬ ಜಾತ್ರೆ ಬಿಡ್ತಂದೆ ಅಂತ ಹೇಳೋದು ಸುಳ್ಳು ಹೇಳೋದು. ಆಮೇಲೆ ಈ ಆಸ್ಪತ್ರೆ ವಿಚಾರದಲ್ಲಿ ಕ್ರೆಡಿಟ್ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಆಸ್ಪತ್ರೆ ಮಾಡದೆ ಹಾಗೆ ಹೆಲ್ಡಪ್ ಮಾಡೋದು, ಹಾಳು ಮಾಡೋ ಪ್ರಯತ್ನ ಮಾಡುವಂಥದ್ದು ತುಂಬ ದೊಡ್ಡ ಅಪರಾಧ. ದಯವಿಟ್ಟು ಮಾಡಬೇಕು ಅಂತ ಹೇಳ್ತಾ ಈಗ ಬಿಜೆಪಿ ಗ್ರಾಮೀಣ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ, ಜಾತ್ರೆಗೆ ತಂದಿದ್ದೇವೆ ಎಂದು ಹೇಳಿಕೊಂಡು ಕಳೆದ ಜಾತ್ರೆಗೆ ಶಾಸಕರು 5 ಕೋಟಿ ವಿಶೇಷ ಅನುದಾನ ತಂದಿದ್ದಾರೆ ಎಂಬುದು ಶುದ್ಧ ಸುಳ್ಳು. ಈ ಬಾರಿಯಾದರೂ ಹಳೆಯ 5 ಕೋಟಿ ಜೊತೆಗೆ ಇನ್ನೂ 5 ಕೋಟಿ ಸೇರಿಸಿ 10 ಕೋಟಿ ರೂಪಾಯಿ ಹಣವನ್ನು ಶಾಸಕರು ಜಾತ್ರೆಯ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ತರಲಿ. ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಕೆಲ ಪ್ರದೇಶದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿಲ್ಲ. ಈ ಕೂಡಲೇ ಆ ನಿಟ್ಟಿನಲ್ಲಿಯೂ ಸಹ ಶಾಸಕರು ಗಮನ ಹರಿಸಲಿ ಎಂದು ಆಗ್ರಹಿಸಿದರು. ಕಳೆದ ಮಾರಿಕಾಂಬ ಜಾತ್ರೆಗೆ ಸರ್ಕಾರದಿಂದ ವಿಶೇಷ ಅನುದಾನವಾಗಿ ಮೂಲಭೂತ ಸೌಕರ್ಯಗಳಿಗೆ 5 ಕೋಟಿ ರೂಪಾಯಿಯನ್ನು ನಾವು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಮಾಡಿಸಿದ್ದೀವಿ. ಆ ಮೂಲಕವಾಗಿ 5 ಕೋಟಿ ರೂಪಾಯಿ ಬಂದಿದೆ ಅನ್ನೋದನ್ನು ಹೇಳಿದ್ದೀವಿ. ಸಿರ್ಸಿ ಜನರು ಮತ್ತು ಜಾತ್ರೆಗೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ತುಂಬ ಸಂತೋಷ ಆಗಿದೆ. ಸಿರ್ಸಿಗೆ ಲಕ್ಷಾಂತರ ಜನ ಬರ್ತಾರೆ ಜಾತ್ರೆ ಸಂದರ್ಭದಲ್ಲಿ. ನಾವು ನೋಡಿದ್ದೀವಿ, ನಮ್ಮ ಜಿಲ್ಲೆ, ಹೊರ ರಾಜ್ಯಗಳಿಂದ ಕೂಡ ಜನ ಬರುವಂಥದ್ದು ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಶೌಚಾಲಯಗಳಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗಳಿರ್ಬೋದು, ಪರ್ಯಾಯ ರಸ್ತೆಗಳಿರ್ಬೋದು, ಬಸ್ ನಿಲ್ದಾಣ, ಈ ಥರದ್ದೆಲ್ಲ ತುಂಬ ಅವಶ್ಯಕತೆ ಆಗಿದೆ. ಈ 5 ಕೋಟಿ ರೂಪಾಯಿ ಬಂದರೆ ಇದೆಲ್ಲವನ್ನು ಸುಲಭವಾಗಿ ಸರಳವಾಗಿ ಮಾಡಬಹುದು ಅನ್ನುವಂತಹ ಒಂದು ಆಲೋಚನೆಯಿಂದ ತಂದಿದ್ದಾರೆ ಅಂತ ಎಲ್ಲ ಖುಷಿಪಟ್ಟಿದ್ರು. ಆದರೆ ಈ ಹಿಂದೆ ಬಹುಶಃ ಆದ್ಮೇಲೆ ಹಿತೇಂದ್ರ ನಾಯ್ಕ ಅವರು ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ಜಾತ್ರೆಗೆ ಅಂಥೇಳಿ ಯಾವುದೇ ವಿಶೇಷ ಅನುದಾನಗಳು ಬಂದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಅಧಿಕಾರಿಗಳಿಂದ ಸಿಕ್ಕಿದೆ, ಹಣಕಾಸು ಇಲಾಖೆಯಿಂದ ಅಧಿಕಾರಿಗಳಿಂದ ಸಿಕ್ಕಿದೆ. ಮೊನ್ನೆ ತಾನೇ ಇಲ್ಲ, ಅದು ಬಂದಿತ್ತು, ಅದು ಸರಿಯಾದ ಮಾಹಿತಿ ಇಲ್ಲ ಅಂತ ಇನ್ನೊಮ್ಮೆ ಈ ಹಿಂದೆ ಪ್ರದೀಪ್ ಶೆಟ್ಟಿ, ನಗರಸಭೆ ಸದಸ್ಯರಾದಂಥ ಪ್ರದೀಪ್ ಶೆಟ್ಟಿ ಅವರು ಮಾಹಿತಿ ಕೊಟ್ಟಿದ್ದರು. ಆದರೆ ಮೊನ್ನೆ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರು ಆಗಿರ್ತಕ್ಕಂಥ ಶರ್ಮಿಳಾ ಮಾತನಾಡಿ
ಜಾತ್ರೆಗೆ ಅಂತ ವಿಶೇಷ ಅನುದಾನ ಬಂದಿಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾರೆ. ಇನ್ನಿಬ್ರು ಅದು ಸಿದ್ದಾಪುರಕ್ಕೆ ಹೋಯ್ತು, ಮತ್ತೊಂದು ಹೋಯ್ತು ಅಂತಂದ್ರು. ಇದು ಜನರ ಭಕ್ತರ ಭಾವನೆಗಳ ಜೊತೆ ಆಡ್ತಕ್ಕಂಥ ಚೆಲ್ಲಾಟ ಅಂತ ಅನಿಸ್ತಾ ಇದೆ. ಅಂದರೆ ನಾವು ತಂದಿದ್ದೀವಿ ಅಂತಂದು ಕೊಡಲ್ಲ ಅಂತ ಗೊತ್ತಿದ್ರೆ ಸ್ವಾಮಿ 5 ಕೋಟಿ ಯಾಕೆ ಕೇಳ್ತೀರಿ, 10 ಕೋಟಿನೇ ಕೇಳಿ, ನಿಮ್ಮ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದ್ರ ಬಿಟ್ಕೊಂಡು ನೀವು ಕೊಟ್ಟಿದ್ದೇನೆ ಅಂತೇಳಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಬೇಡಿ. ಇದು ನಮ್ಮ ದೇವರ ವಿಷಯದಲ್ಲಿ ಮತ್ತು ಭಕ್ತಾದಿಗಳ ವಿಷಯದಲ್ಲಿ ಈ ರೀತಿಯಾದಂಥ ಮನೋಭಾವ ಒಳ್ಳೆಯದಲ್ಲ ಅಂತ ಅನಿಸ್ತಾ ಇದೆ. ಈಗ ಜಾತ್ರೆ ಹತ್ತಿರ ಬರ್ತಾ ಇದೆ. ಈಗಾಗಲೇ ಮಾರಿಕಮ್ಮ ದೇವಸ್ಥಾನದಿಂದ ಜಾತ್ರೆ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ತಾವು ಈಗ ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಿ ಕಳೆದ ಜಾತ್ರೆಯ 5 ಕೋಟಿ ರೂಪಾಯಿ ಪ್ಲಸ್ ಈ ವರ್ಷಕ್ಕೆ ಅಂತ ಹೇಳಿ ಆದಷ್ಟು ಬೇಗ, ಈಗಾಗಲೇ ಕೆಲಸ ಶುರುವಾಗಬೇಕಿತ್ತು, ಇಷ್ಟೊತ್ತೊಳಗೆ ಏನಾದ್ರು ಅವರು ಇದ್ದಿದ್ರೆ ತಕ್ಷಣದಲ್ಲಿ ಅವ್ರು 5 ಕೋಟಿ 10 ಕೋಟಿ 5 ಪ್ಲಸ್ 10 ತರುವಂತಹ ಒಂದು ಪ್ರಯತ್ನವನ್ನು ತಾವು ಖಂಡಿತವಾಗಿ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅನ್ನುವಂಥ ನಂಬಿಕೆ ನಮಗೆ ತರಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಮೊನ್ನೆ ಇರ್ತಕ್ಕಂಥ ಅಧಿವೇಶನದ ಸಂದರ್ಭದಲ್ಲಿ ಕೂಡ ಬೆಳಗಾವಿಗೆ ಹೋಗಿದ್ವಿ. ಅಲ್ಲಿ ಕೂಡ ಶಿವರಾಜ್ ತಂಗಡಿಗೆ ಅವ್ರು ಬಂದಿದ್ರು, ನಮ್ಮ ಮನವಿಯನ್ನು ಸ್ವೀಕರಿಸ ಹೌದೌದು ನನಗೆ ಗೊತ್ತಿದೆ, ನಿಮ್ಮ ಸಚಿವರು ಹೇಳಿದ್ದಾರೆ, ನಿಮ್ಮ ಶಾಸಕರು ಹೇಳಿದ್ದಾರೆ ಅಂತಂದ್ರು. ಹಿಂದೊಮ್ಮೆ ಕೊಟ್ಟ ಕೂಡ ಹೌದೌದು ಹೇಳಿದ್ದಾರೆ ಅಂತಲೇ ಹೇಳಿದರು. ಹೌದೌದು ಅದರಲ್ಲೇ ಮುಗಿಸ್ಬಿಡ್ತಿರೋ ಅಥವಾ ಜನರ ಈ ಏನು ಹೌದು ಅನ್ನೋದ್ರಲ್ಲಿ ಮುಗಿಸ್ತಿರೋ ಅಥವಾ ಜನರಿಗೆ ಏನಾದ್ರು ಕೊಟ್ಟು ಮಾತ್ರ ನಡ್ಕೊಳ್ತಿರೋದು. ಈಗ ಆಸ್ಪತ್ರೆ ವಿಚಾರವಾಗಿ ಎಲ್ಲವೂ ಇದೆ ನಮ್ಮ ಹತ್ರ, ಆದರೆ ನೀವು ಮುಂದೆ ಬರ್ತಾ ಇಲ್ಲ. ಮತ್ತು ಎಲ್ಲೋದ್ರೂ ಕೂಡ ತಾವು ಬುದ್ಧಿ ಪೂಜೆ ಮಾಡುವಾಗ ಒಂದು ವಿಷಯ ಹೇಳಿದ್ರೆ ನಾನು ಕೇಳಿದೆ, ಗುಣಮಟ್ಟದ ಕಾಮಗಾರಿಯನ್ನು ತಾವು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ನೀವು ಎಲ್ಲಿ ಕೆಲಸ ಆಗಿದೆಯೋ, ಈಗಾಗಲೇ ಬಸ್ಕೊಪ್ಪ ರಸ್ತೆ ಅಂತ ಹೇಳಿ, ಉಸಿರಿ ರಸ್ತೆ ಅಂತ ಹೇಳಿ, ದಯವಿಟ್ಟು ಒಂದು ಸರ್ತಿ ಹೋಗಿ ಬಂದರೆ ಮೊನ್ನೆ ಹಾಕಿದ ಡಾಂಬರ್ ಕಡಿ ಕಲ್ಲು ಎಲ್ಲ ಕೂಡ ಈಗಲೇ ಎದ್ದುಬಿಟ್ಟಿದೆ. ಅದರಲ್ಲಿ ಡಾಂಬರ್ ಪ್ರಮಾಣಿಸುತ್ತೇನೆ ನಾವು ಕೇಳೋದಿಲ್ಲ, ಆದರೆ ಈಗಾಗಲೇ ಆ ಗುಣಮಟ್ಟದ ಕಾಮಗಾರಿ ಕಂಡು ಬರ್ತಾ ಇಲ್ಲ. ಮತ್ತು ಈಗಾಗಲೇ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೆಲವುದನ್ನು ಹೇಳಿದರು, ಕಾಮಗಾರಿಗಳು ತಾವು ಇಷ್ಟು ಪರ್ಸೆಂಟೇಜನ್ನು ಮಾಡಿದ್ದೇವೆ ಸುಳ್ಳು ಅಂತೇಳಿ. ಕಳೆದ ಆಗಸ್ಟ್ ಅವಧಿಯಲ್ಲಿ ಅಲ್ಪಸಂಖ್ಯಾತ ಅನುದಾನದಲ್ಲಿ ದೊಡ್ಡನಹಳ್ಳಿ ಪಂಚಾಯತ್ನಲ್ಲಿ 3 ಕೋಟಿಗಳಷ್ಟು ರೂಪಾಯಿಗಳ ಕಾಮಗಾರಿಗಳ ಗುದ್ದಿಪೂಜೆ ಮಾಡಿದ್ವಿ. ದಯವಿಟ್ಟು ನಾನು ಎಲ್ಲ ಪತ್ರಕರ್ತರು ವಿನಂತಿ ಮಾಡ್ಕೊಳ್ತೇವೆ, ನಾನು ಕೂಡ ನಿಮ್ಮ ಜೊತೆ ಬರ್ತೇನೆ. ಹೋಗಿ ನೋಡಿದರೆ ಯಾವ ಕಾಮಗಾರಿ ಕೂಡ ಇವತ್ತು ಪ್ರಾರಂಭ ಆಗಲಿಲ್ಲ. ಬಂಡಗಡದಲ್ಲಿ ಒಂದು ಕಡೆ ಕಡಿ ಹಾಕಿದ್ರು, ಅದನ್ನು ಎತ್ಕೊಂಡ್ಬಂದಿದ್ದಾರೆ ವಾಪಸ್. ಮಾಡಿಲ್ಲ, ಕೆಲಸ ಮಾಡಿಲ್ಲ. ನನ್ನ ಮನೆ ಹತ್ರ ಕೂಡ ಒಂದು 25 ಲಕ್ಷ ಸ್ಯಾಂಕ್ಷನ್ ಆಯಿತು ಅಂತ ಎಲ್ಲರೂ ಹೇಳಿದ್ರು. ಇವತ್ತಿಗೂ ಒಂದು ದೃಷ್ಟಿ ಮಣ್ಣು ತೆಗೆಯಲಿಲ್ಲ, ಒಂದು ಕಾಮಗಾರಿ ಕೂಡ ಆಗಲಿಲ್ಲ. ಇದೆಲ್ಲವೂ ಕೂಡ ಅವರೇ ನಾನು ಭೂಮಿ ಪೂಜೆ ಮಾಡಿದ ಇದು ನಮ್ಮ ಹತ್ರ ಇದೆ, ಎಲ್ಲವೂ ಇದೆ. ಎಲ್ಲಿ ಯಾಕೆ ಸುಳ್ಳು ಹೇಳ್ತೀನಿ, ಮಾಡಬೇಕಾಗಿಲ್ಲ ಅಂದ್ರೆ ಆಗಲಿಲ್ಲ ಅಂತ ಹೇಳಿ ಅದನ್ನು. ಅಥವಾ ಎಲ್ಲೋ ಹಾಕಿದ ಕಾಮಗಾರಿನ ಈ ಹಿಂದೆ ದಮನ್ಬೈಲ್ ಊರಿಗೆ 20 ಲಕ್ಷಗಳಷ್ಟು ನಾವು ಮರುಡಾಂಬರೀಕರಣಕ್ಕೆ ಹಾಕ್ತೇವೆ ಅಂತ ಹೇಳಿದ್ರು, ತಗೊಂಡೋಗಿ ಗೌಡಳ್ಳಿಗೆ ಹಾಕಿದ್ದಾರೆ. ಕಾಮಗಾರಿಗಳು ಇವತ್ತಿಗೂ ಆಗಿಲ್ಲ ಅಲ್ಲಿ. ಇದೆಲ್ಲವೂ ಕೂಡ ನೀವು ಏನು ಹೇಳ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಜನತೆ ಗಮನಿಸ್ತಾ ಇದೆ. ಈ ಎಲ್ಲ ಕ್ರಿಯಾಯೋಜನೆ ಕಾಪಿಗಳನ್ನು ಮಾಹಿತಿ ಹಾಕಿ ತೆಗೆದುಕೊಂಡೇ ಈ ಎಲ್ಲ ಪತ್ರಿಕಾಗೋಷ್ಠಿ ವಿವರವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ತಾವು ಕ್ಷೇತ್ರದ ಶಾಸಕರಾಗಿದ್ದೀರಿ, ಜವಾಬ್ದಾರಿ ಜಾಗದಲ್ಲಿ ತಾವಿದ್ದೀರಿ. ಜನತೆಗೆ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡುವಂಥದ್ದು ಅಥವಾ ಈ ರೀತಿಯಾದಲ್ಲಿ ವಿವರಗಳನ್ನು ಕೊಡುವಂಥ ತಪ್ಪಿದೆ. ಅವಕಾಶ ಇದೆ ಕೆಲಸ ಮಾಡೋದಕ್ಕೆ, ದಯವಿಟ್ಟು ಮಾಡಿ ಅನ್ನುವಂತಹ ಒಂದು ವಿನಂತಿಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ದೇವನಹಳ್ಳಿ ಪಂಚಾಯತ್ ಸದಸ್ಯ ನಾರಾಯಣ್ ಹೆಗಡೆ ಮಾತನಾಡಿ, ಗುದ್ದಲಿ ಪೂಜೆ ಮಾಡಿರುವ ಅನೇಕ ಕಾಮಗಾರಿಗಳು ಆರಂಭಗೊಂಡಿಲ್ಲ. ಶಾಸಕರು ಈ ರೀತಿ ಅಭಿವೃದ್ಧಿ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುವುದು ಉಚಿತವಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಿವೃತ್ತ ಸಾರಿಗೆ ಅಧಿಕಾರಿ GS ಹೆಗಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲ ಒಟ್ಟು ನಾವೇ ಮಾಡಿರೋದೇ, ಮತ್ತು ಶಾಸಕರದ್ದು ಇಲ್ಲಿ ಏನೂ ಇಲ್ಲ. ನಾವೇ ಉದ್ದಾಟ ಮಾಡಿ ಇಲಾಖೆಯಿಂದ ಅನುದಾನ ತಂದು ಪಂಚಾಯತಿಂದ ಎಲ್ಲ ಕ್ರಿಯಾ ಯೋಜನೆ ಮಾಡಿ ಎಲ್ಲ ಎಸ್ಟಿಮೇಟ್ ಅಷ್ಟು ರೆಡಿ ಮಾಡಿಟ್ಟಿದ್ದಾರೆ. ಯಾವುದು 2024 ಒಳಗಡೆ ಇವರು ಗುದ್ದಲಿ ಪೂಜೆ ಲೇಟ್ ಮಾಡಿ ಏಪ್ರಿಲ್ ಮಾಡಿದ್ರು. ಅಲ್ಲಿ ಏನು ತಂದರು ಕಡೆ, ಆದ ನಂತರ ಏನು ಮಾಡಿದ್ರು ಕೇಳಿದ್ರೆ NRGಯಲ್ಲಿ ಆ ವರ್ಷದ ಕ್ರಿಯಾ ಯೋಜನೆ ಆ ವರ್ಷಕ್ಕೆ ಮುಗಿಸ್ಬೇಕು, ಮುಂದಿನ ವರ್ಷ ಇದು ಮಾಡಲಿಲ್ಲ ಅಂತ ರಾಜ್ಯ ಸರ್ಕಾರದಿಂದ ಆದೇಶ ಬಂತು ನಮಗೆ. ಇವರು ಗುದ್ದಲಿ ಪೂಜೆ ಮಾಡಿ ಅದು ಯಾವ ಪರಿವೇರಿಂದ ಗುದ್ದಲಿ ಪೂಜೆ ಮಾಡೋದು, ಗುದ್ದಲಿ ಪೂಜೆ ಲೇಟು. ನಾವು ಪ್ರಕ್ರಿಯೆಯನ್ನು ಏನು ಮಾಡಿದ್ವಿ ಗ್ರಾಮ ಪಂಚಾಯತಿಂದ ನಾವು ಹೇಳಿದ್ವಿ, ಬೆಂಗಳೂರು ಗುದ್ದಲಿ ಪೂಜೆಯರು ಮಾಡಿ ನಮ್ಗೆ ವರ್ಕ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಮಂಜೂರಿ 1 ವರ್ಷ ಮೊದಲಾಗಲ್ಲ, ಇಲಾಖೆ ಅನುದಾನ 1 ವರ್ಷ ಮೊದಲೇ 2023ರಲ್ಲಿ ಮಂಜೂರಿ ಆಯಿತು. ಆನಂತರ ನಾವು NRG ಕನ್ವರ್ಷನ್ ಮಾಡಾಯಿತು, 8 ಲಕ್ಷ ಎಸ್ಟಿಮೇಟ್ ಮಾಡಾಯಿತು, ಎಲ್ಲ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮುಗಿಸಾಯಿತು. ಇವರು ಗುದ್ದಲಿ ಪೂಜೆ ಲೇಟ್ ಮಾಡಿ ಅದಷ್ಟು ಅನುದಾನ ಹೊಳೆಗೆ ಮಾಡೋದು, ರಿಟರ್ನ್ ಮತ್ತು ನಾವು ಕಳಿಸೋ ಪ್ರಸಂಗ ಬಂತು. ಗುದ್ದಲಿ ಪೂಜೆ ಮಾಡೋದು ಯಾತಕ್ಕೆ, ಕಾಮಗಾರಿ ಸ್ಟಾರ್ಟಿಂಗ್ ಇದೆ. ಈಗ ಇನ್ನೂ ಇಲ್ಲ, ಇನ್ನೂ ಪ್ರಕ್ರಿಯೆ ಇಲ್ಲ, ಇನ್ನೂ ಬೆಂಗಳೂರಿಂದ ಬರಬೇಕು. ಅಂದ್ರೆ ಒಂದು ಚೂರು ಬೆಂಗಳೂರಿಗೆ ಆಯುಕ್ತರಿಗೆ ಫೋನ್ ಮಾಡಿ ತಕ್ಷಣದಲ್ಲಿ ಅದನ್ನು ಅವ್ರು ಆಯುಕ್ತರ ಸಿಗ್ನೇಚರ್ ಬಿದ್ದರೆ ಮುಗೀತು. ಯಾವತ್ತೂ ಆಗ್ತದೆ.
ಇನ್ನೂ ಆಗ್ತಾ ಇಲ್ಲ. ಆಯುಕ್ತರು ಮಾತಾಡೋದಿಲ್ಲ. ನಾವು ಹೋಗಿದ್ದೇವೆ, ಆಯುಕ್ತರ ಹತ್ರ ಹೋಗಿದ್ದೇವೆ, ನಾವು ಮಾಡಿ ಕಳಿಸ್ತೇನೆ, ನಾವು ನಿಮ್ಮದು ಒಂದೇ ಮಾಡಲಿಕ್ಕೆ ಬರುವುದಿಲ್ಲ, ಭಾಳಷ್ಟು ದೇಶ ರಾಜ್ಯದಲ್ಲಿ ಅದೆಲ್ಲವೂ ಒಂದೇ ಸತಿ ಮಾಡಿ ಕಳಿಸ್ತೇನೆ ಅಂತ ಹೇಳ್ತಾರೆ. ಇವು ನಾವು ಕ್ಷೇತ್ರದ ಶಾಸಕರು ತಾವು ಬುದ್ಧಿ ಪೂಜೆ ಮಾಡಿದ್ದ ಕಾಮಗಾರಿ ಯಾವ ಸ್ಥಿತಿಯಲ್ಲಿದೆ ಏನಿದೆ ಅಂತ ನೋಡದನೆ ಹಿಂಗೆ ಕುಂತ್ಕೊಂಡ್ರೆ ಕತೆ ಏನು? ಮತ್ತೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.